ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ಬ್ಲಾಗಲ್ಲಿ ಬಂದು ನಾನು ನಮ್ಮ ಅತ್ತೆ ಇಬ್ಬರು ಸೇರಿಕೊಂಡು ಮುದ್ದೆ ಮಾಡ್ತಾಯಿದ್ವಿ. ಆ್ಯಕ್ಚುಲಿ ನಾನು ಮಾಡ್ತಿಲ್ಲ, ನಮ್ಮ ಅತ್ತೆನೇ ಮಾಡ್ತಾಯಿದ್ದಾರೆ. ಇದು ಯಾವ ಥರ ಮುದ್ದೆ ಅಂತಂದರೆ, ಒಂದು ತಮಿಳ್ನಾಡು ಸ್ಟೈಲಲ್ಲಿ ಒಂಥರ ಸಾಫ್ಟಾಗಿರೋ ಮುದ್ದೆ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ನಮ್ಮ ಮನೇಲಿ ಯಾವಾಗಲೂ ನಾವು ಈ ಥರನೇ ಮುದ್ದೆ ಮಾಡೋದು. ತುಂಬ ಗಟ್ಟಿ ಮಾಡೋಕ್ಕೋಗಲ್ಲ, ತುಂಬ ಸಾಫ್ಟಾಗಿ ಮಾಡ್ತೀವಿ. ಇಷ್ಟೇ ದಪ್ಪ ಪಾತ್ರೆಯಲ್ಲೇ ನಾವು ಮಾಡೋದು, ಯಾಕಂದರೆ ಜಾಸ್ತಿ ಯಾರು ಮುದ್ದೆ ತಿನ್ನೋಲ್ಲ. ಹಾಗಾಗಿ ನಾನು ನಮ್ಮ ಅತ್ತೆ ಇಬ್ಬರೇ ತಿನ್ನೋದು. ಅದಕ್ಕೆ ನಾನು ಇಲ್ಲಿಗೆ ಬಂದಾಗ ಆಲ್ಮೋಸ್ಟ್ ನಾನು ಇಲ್ಲಿ ಊರಿಗೆ ಬಂದಾಗೆಲ್ಲ ನಮ್ಮ ಅತ್ತೆ ಕೈಯಲ್ಲಿ ಮುದ್ದೆ ಮಾಡಿಸ್ಕೊತೀನಿ. ಯಾಕೆಂದರೆ ನನಗೆ ಅಷ್ಟು ಪರ್ಫೆಕ್ಟಾಗಿ ಮಾಡೋಕ್ಕೆ ಬರಲ್ಲ. ಅವರು ತುಂಬ ಚೆನ್ನಾಗಿ, ತುಂಬ ಸಾಫ್ಟ್ ಅಂದರೆ ತುಂಬ ಸಾಫ್ಟಾಗಿ ಮಾಡ್ತಾರೆ. ಆ ಥರ ಮುದ್ದೆ ಯಾವ ಥರ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ಫುಲ್ಲು ಡೀಟೇಲಾಗಿ ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಒಂದು ಬೌಲಲ್ಲಿ ನೀರು ಇಟ್ಕೊಂಡಿದ್ದಾರೆ. ಅದು ಸ್ವಲ್ಪ ಚೆನ್ನಾಗಿ ಕಾಯಬೇಕು, ನೀರು ಕುದಿಬೇಕು. ಕುದ್ದಾದಮೇಲೆ ಸ್ವಲ್ಪ ಅಕ್ಕಿ ನುಚ್ಚಿದೆಯಲ್ಲ, ನುಚ್ಚು ಹಾಕ್ಕೋತೀವಿ. ನಿಮಗೆ ನುಚ್ಚು ಬೇಕಾದರೆ ಹಾಕ್ಕೋಬೋದು, ಇಲ್ಲ ನೀವು ಸ್ಕಿಪ್ ಮಾಡ್ಕೋಬೋದು. ನುಚ್ಚು ಹಾಕಿದ್ರೆ ನೀವು ಸ್ವಲ್ಪ ಬೇಯಿಸ್ಕೋಬೇಕಾಗುತ್ತೆ. ನುಚ್ಚು ಹಾಕಿದ್ಮೇಲೆ ಬೇಯಿಸಲೇಬೇಕು. ಸ್ವಲ್ಪ ರೈಸ್ ಥರ ಹಾಕಬೇಕದು. ಇಲ್ಲ ನೀವು ವೈಟ್ ರೈಸ್ ಇದ್ದರೆ ವೈಟ್ ರೈಸ್ನೇ ಕೂಡ ಯೂಸ್ ಮಾಡ್ಕೋಬೋದು. ಬಟ್ ಇವು ನಾವು ನುಚ್ಚು ಹಾಕ್ಕೊಂಡು ಸ್ವಲ್ಪ ಬೇಯಿಸ್ಕೊತೀವಿ. ಸಮ್ಟೈಮ್ಸ್ ಅನ್ನ ಎಲ್ಲ ಜಾಸ್ತಿ ಮೆಕ್ತಾಗೂ ಕೂಡ ಅದನ್ನು ಹಾಕ್ಕೊಂಡು ಕೂಡ ಮುದ್ದೆ ಮಾಡ್ಬೋದು, ಚೆನ್ನಾಗಿರುತ್ತೆ. ನಾವು ಅನ್ನದ ಮುದ್ದೆ ತಿನ್ನಲ್ಲ ಅನ್ನೋರು ಸ್ಕಿಪ್ ಮಾಡಿಕೊಂಡು ಮಾಡ್ಕೋಬೋದು. ಇದು ಸ್ವಲ್ಪ ಚೆನ್ನಾಗಿ ಬೇಯಲಿ. ಚೆನ್ನಾಗಿ ಬೆಂದ ಮೇಲೆ ನೋಡೋಣ ಏನು ಮಾಡ್ತಾರೆ ಅಂತ. ನೋಡಿ, ಈ ಅದಕ್ಕೆ ಬೆಂದಿರಬೇಕು ಅಕ್ಕಿ. ಇದು ಬೆಂದಿದ್ದಾದಮೇಲೆ ಸ್ವಲ್ಪ ಹಸಿಟ್ಟು ಹಾಕ್ಕೋತಾರೆ. ಹಸಿಟ್ಟು ಹಾಕ್ಕೊಂಡು ಹಾಗೆ ಕಲಿಸ್ಕೋತಾರೆ. ಹಸಿಟ್ಟು ಹಾಕಿ ಸ್ವಲ್ಪ ಗಂಟೆಗಳೆಲ್ಲ ಇರಬಾರ್ದು, ಆ ಥರ ಕಲಿಸ್ಕೋಬೇಕು. ನೀವು ನುಚ್ಚು ಹಾಕೋದ್ರಿಂದ ಅಷ್ಟೇನು ಗಂಟು ಬರಲ್ಲ. ಐ ಥಿಂಕ್ ಅಂಥ ಗಂಟಂತ ಏನು ಇದರಲ್ಲೇನೋ ಬರಲ್ಲ, ನುಚ್ಚು ಹಾಕಿರ್ತೀರಲ್ಲ. ಹಾಗಾಗಿ ಇದು ತುಂಬ ಸಾಫ್ಟಾಗಿ ಮಾಡೋದ್ರಿಂದ, ಸಾಫ್ಟ್ ಅಂದರೆ ತುಂಬಾ ಸಾಫ್ಟ್, ಗಟ್ಟಿನೇ ಇರಲ್ಲ. ಕೆಲವೊಂದು ಕಡೆ ತುಂಬ ಗಟ್ಟಿ ಮಾಡಿಬಿಡ್ತಾರೆ, ಅಷ್ಟು ಗಟ್ಟಿ ಇರಲ್ಲ. ತುಂಬ ಸಾಫ್ಟ್ ಮುದ್ದೆ ಇದು. ಇವಾಗ ಚೆನ್ನಾಗಿ ಸ್ವಲ್ಪ ಬೇಯಲಿ. ಇದು 5 ಮಿನಿಟ್ಸ್ ಬೆಂದರೆ ಸಾಕು ನಿಮಗೆ. 5 ಮಿನಿಟ್ಸ್ ಇಲ್ಲ, ಒಂದು 3-4 ಮಿನಿಟ್ಸ್ವರೆಗೂ. ಯಾಕಂದರೆ ನಾವಿಲ್ಲಿ ಕ್ವಾಂಟಿಟಿ ಅನ್ನೋದು ಬಂದು ಸ್ವಲ್ಪ ಕಡಿಮೆ ಮಾಡ್ತಾಯಿದ್ವಿ, ತುಂಬ ಜಾಸ್ತಿ ಕ್ವಾಂಟಿಟಿಯಲ್ಲಿ ಏನು ಮಾಡ್ತಾಯಿಲ್ಲ. ಹಾಗಾಗಿ ಇದು ಚೆನ್ನಾಗಿ ಬೇಯಲಿ. ಬೇಯ್ತಾ ಇದೆ ಮುದ್ದೆ. ನಮ್ಮ ಮನೇಲಿ ಏನಂತಂದರೆ, ಈ ಬಸ್ಸಾರು, ಮಟನ್ ಸಾರು, ಆಮೇಲೆ ಕಾಳು ಸಾರು ಇದೆಲ್ಲ ಮಾಡಿದಾಗ ಮುದ್ದೆ ಇವಾಗ ಬೆಂದಿದೆ ನೋಡಿ. ಒಂದು 5 ನಿಮಿಷ ಅಷ್ಟೇ ಬೇಯಿಸ್ಕೊಂಡಿದ್ದಾದಮೇಲೆ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊತಾರೆ. ನೀಟಾಗಿ ಈ ಥರ ತೊಳಸ್ಕೋಬೇಕು, ಯಾಕಂದರೆ ಗಂಟಿರಬಾರ್ದು. ಒಂದು 5 ನಿಮಿಷ ಬೇಯಿಸಿದ್ಮೇಲೆ ಈ ಥರ ಗಂಟೆ ಇರಬಾರ್ದು ಸ್ವಲ್ಪ ಕೂಡ. ಆ ಥರ ನಾವು ತೊಳಸ್ಕೋಬೇಕು, ನೀಟಾಗಿ ತೊಳಸ್ಬೇಕು. ಇದನ್ನು ನೀಟಾಗಿ ತೊಳಸ್ಕೊಂಡ್ರು. ಇಲ್ಲಿ ನಮ್ಮಿಬ್ಬರಿಗಷ್ಟೇ ಇಲ್ಲಿ ಮುದ್ದೆ, ಮನೇಲಿ ಯಾರೂ ತಿನ್ನಲ್ಲ. ತಿಂತಾರೆ, ಮಟನ್ ಸಾರುಗಳು ಮಾಡಿದಾಗ ತಿಂತಾರೆ. ಅದು ಬಿಟ್ಟರೆ ಕಾಳು ಸಾರು, ಬಸ್ಸಾರು ಮಾಡಿದಾಗ ನಾವು ಮಾಡ್ಕೋತೀವಿ, ಅದಕ್ಕೆಲ್ಲ ತಿನ್ನೋದಿಲ್ಲ. ಎವ್ರಿಡೇ ಚಪಾತಿ ಇರುತ್ತೆ ಮನೆಯಲ್ಲಿ, ಚಪಾತಿ ಅಂತೂ ಕಂಪಲ್ಸರಿ. ಹಾಗಾಗಿ ಅಲ್ಲಿ ನೀಟಾಗಿ ತೊಳ್ಸ್ಕೊಂಬಿಟ್ರು. ಈ ಅದಕ್ಕೆ ಆಗಿದೆ. ಇವಾಗ ನಮಗೆ ಇದನ್ನ ಹಿಂಗೆ ಕಟ್ಟಿದ್ರೆ ಸ್ವಲ್ಪ ಗಟ್ಟಿನೂ ಇರ್ಬೋದು. ಕೆಲವರು ಸ್ವಲ್ಪ ಸಾಫ್ಟಾಗಿ ಬೇಕು ಅಂತಾರಲ್ಲ, ನಂಗಂತೂ ಸಾಫ್ಟಾಗೇ ಇರಬೇಕು. ಬಾಯಲ್ಲಿಟ್ರೆ ಹಾಗೆ ನುಂಗಿದ ತಕ್ಷಣ ಕರಗಬೇಕು, ಆ ಥರ ಮಾಡಿಕೊಡ್ತಾರೆ. ಇವಾಗ ಒಂದು ಕಡೆ ಬಿಸಿ ನೀರು ಇಟ್ಕೊಂಡಿದ್ದೀವಿ. ಇನ್ನೂ ಒಂದು ಸತಿ ಇದನ್ನು 2ನೇ ನೀರು ಅಂತ ಹೇಳ್ತಾರೆ, ಅದನ್ನು ಹಾಕ್ಕೋತಾರೆ. ನಿಮಗೆ ಸಾಫ್ಟಾಗಿ ಬೇಕಂತಂದರೆ ಎಕ್ಸ್ಟ್ರಾ ಈ ಥರ ಬಿಸಿ ನೀರು ಹಾಕ್ಕೊಂಡು ಕೂಡ ಮಾಡ್ಕೋಬೋದು. ಇಲ್ಲಾಂತಂದರೆ ಇಷ್ಟೇ ಮಾತ್ರ ತೊಳಸ್ಕೋಬೋದು. ಫಸ್ಟು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ, ಈ ಥರ ಮಾಡಿಲ್ಲ ಅಂತಂದರೆ. ಇವಾಗ ಈ ಥರ ಮಾಡೋದ್ರಿಂದ ಇವಾಗ ಇಲ್ಲಿ ಇನ್ನೂ ಸ್ವಲ್ಪ ಹೊತ್ತು ಬೇಯುತ್ತೆ ಮುದ್ದೆ. ಈ ಥರ ಮಾಡಲ್ಲ ಅಂತಂದರೆ ಫಸ್ಟ್ ಇನ್ನು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಳಿ, ಓಕೆನಾ. ಈ ಥರ ಈ ಥರ ಬಿಸಿ ನೀರು ಹಾಕಿನೇ ಒಂದು 3-4 ಮಿನಿಟ್ಸ್ ಬಿಟ್ಟರೆ ಸಾಕು. ಆಲ್ರೆಡಿ ಚೆನ್ನಾಗಿ ತೊಳಸ್ಕೊಂಡಿದ್ದೀವಿ ಇದನ್ನು, ಯಾವುದೇ ರೀತಿ ಗಂಟು ಇಲ್ಲದೆ ಇರೋ ಥರ. ನೋಡಿ, ಇದೊಂದು 3-4 ನಿಮಿಷ ಬೇಯಲಿ. ಬೆಂದಮೇಲೆ ಮತ್ತೆ ಇಸ್ಕೊಂಡು ತೊಳಸ್ತಾರೆ ಮುದ್ದೆನ. ಆಲ್ಮೋಸ್ಟು ನಿಮಗೆ ತಮಿಳ್ನಾಡು ಸೈಡ್ ಹೋದರೆ ಇದೇ ಥರನೇ 2 ನೀರು ಹಾಕಿನೇ ಮಾಡ್ತಾರೆ. ಒಂದೇ ನೀರಲ್ಲಿ ಮಾಡಲ್ಲ. ಒಂದೇ ನೀರಲ್ಲಿ ಅಂದರೆ ಗಟ್ಟಿ ಬರುತ್ತೆ ಅಂತ ಮಾಡಲ್ಲ. ಈ ಥರ 2 ನೀರು ಹಾಕ್ಕೊಂಡ್ರೆ ನಿಮಗೆ ತುಂಬ ಸಾಫ್ಟ್ ಅನ್ನೋದು ಬಂದುಬಿಡುತ್ತೆ, ತುಂಬ ಸಾಫ್ಟಾಗೇ ಇರುತ್ತೆ ನಿಮಗೆ. ಒಂದು 5 ಮಿನಿಟ್ಸ್ ಬೇಯಲಿ, ಇದು ಸಾಕು. ಆಗಿದೆ. ಸ್ವಲ್ಪ ವೀಡಿಯೋ ಫಾಸ್ಟಾಗಿ ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ, ನೀವು ಒಂದು 5 ನಿಮಿಷ ಬೇಯಿಸ್ಕೊಳ್ಳಿ, ಓಕೆನಾ. ಇವಾಗ ಮತ್ತೆ ಇದನ್ನು ಈ ಥರ ತೊಳಸ್ಕೋಬೇಕು. ಬಿಸಿ ನೀರಲ್ಲಿ ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ವಲ್ಲ, ಈ ಥರ ತೊಳಸ್ಕೊಂಡ್ಮೇಲೆ ಇವಾಗ ನಿಮಗೆ ಮುದ್ದೆ ರೆಡಿ ಆಗಿದೆ.
ಇದನ್ನು ಏನು ಮಾಡಬೇಕಂತಂದರೆ ಉಂಡೆ ಕಟ್ಟಬೇಕಷ್ಟೆ. ಉಂಡೆ ಕಟ್ಟೋದಷ್ಟೇ, ತುಂಬ ಸಿಂಪಲ್ಲಾಗಿ ಕಟ್ತಾರೆ. ಏನಂತ ಇದೆಲ್ಲ ಏನಿಲ್ಲ, ಹೆವಿಯಾಗಿ ಕಲ್ಲು ಮೇಲೆ ಆವಾಗಿನ ಕಾಲದಲ್ಲೆಲ್ಲ ನಾನು ನೋಡ್ದಂಗೆ ಒಂದು ಕಲ್ಲು ಅಂತಲೇ ಇಟ್ಕೊಂಡಿರ್ತಾಯಿದ್ರು. ಅದ್ರ ಮೇಲೆ ಮುದ್ದೆನ ಹಾಕಿ ರೌಂಡಿಗೆ ಈ ಥರ ಎಲ್ಲ ಮುದ್ದೆ ಕಟ್ಟೋರು. ನನ್ನ ಫ್ರೆಂಡ್ಸ್ ಮನೇಲೆಲ್ಲ ನೋಡಿದ್ದೀನಿ ನಾನು. ಇವಾಗ ಆಯಿತು, ಇದನ್ನು ನೀಟಾಗಿ ತೊಳೆಸ್ಕೊಂಡ್ರು. ಇದು ಮುದ್ದೆ ಕಟ್ಟಕ್ಕಂತಲೇ ಒಂದು ಬೌಲ್ ಇಟ್ಟಿದ್ದಾರೆ ನೋಡಿ. ಆಯಿತು, ಮುದ್ದೆ ನೀಟಾಗಿ ಆಗಿದೆ. ಹೊಗೆ ಬರ್ತಾಯಿದೆ ನೋಡಿ, ಎಷ್ಟು ಬಿಸಿ ಬಿಸಿ ಬಿಸಿಯಾಗಿ. ಇದು ಆಯ್ತು. ಈಗ ನೋಡಿ, ಇದೊಂದು ಬೌಲ್ ಇಟ್ಕೊಂಡ್ಬಿಟ್ಟಿದ್ದಾರೆ. ಇದರಲ್ಲಿ ಎತ್ತುಕೊಂಡು ಹಾಕಿ ಈ ಥರ ಜಸ್ಟ್, ಇದು ತುಂಬ ಸಾಫ್ಟ್ ಇರೋದ್ರಿಂದ ನಾವು ಕೈಯಲ್ಲೇ ಹಿಂಗೆ ರೌಂಡ್ ಮಾಡೋಂಥ ಅವಶ್ಯಕತೆ ಇಲ್ಲ. ಆಲ್ರೆಡಿ ಚೆನ್ನಾಗಿ 2 ನೀರು ಹಾಕಿರೋದ್ರಿಂದ ಸ್ವಲ್ಪ ಮೆತ್ತಗಿರುತ್ತೆ, ಮೆತ್ತಗೆ ಬೆಂದಿರುತ್ತೆ ನೋಡಿ. ಈ ಥರ ಬೌಲಲ್ಲಿ ಹಿಂಗೆ ರೌಂಡ್ ಮಾಡಿ ಇಟ್ಬಿಟ್ರೆ ಸಾಕು. ಒಂದು 5 ನಿಮಿಷ ಬಿಟ್ಟರೆ ಇದು ಸ್ವಲ್ಪ ಗಟ್ಟಿಯಾಗುತ್ತೆ. ಇವಾಗ ಮುದ್ದೆ ಎಲ್ಲ ರೆಡಿ ಆಯಿತು. 4 ಮುದ್ದೆ ರೆಡಿ ಮಾಡಿದ್ದೀವಿ ಎಲ್ಲರಿಗೂ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇವಾಗ ಇದಕ್ಕೊಂದು ಟೇಸ್ಟಿಯಾಗಿರುವಾಗ ಬದನೆಕಾಯಿ ಚಟ್ನಿ ಮಾಡಿದ್ದಾರೆ, ಅದ್ರ ಕೂಡ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಅದು ಸಂತೂ ಸಕ್ಕತ್ತಾಗಿರುತ್ತೆ ಬದನೆಕಾಯಿ ಚಟ್ನಿ ಮಾತ್ರ. ಅದನ್ನು ಅಪ್ಲೋಡ್ ಮಾಡ್ತೀನಿ. ಅದನ್ನು ನೀವು ನಿಜವಾಗ್ಲೂ ಟ್ರೈ ಮಾಡಬೇಕು. ಬದನೆಕಾಯಿ ಚಟ್ನಿ ಆ್ಯಂಡ್ ಮುದ್ದೆ ಮಾಡಿ ಕೊಟ್ಟರು. ಇದು ನನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟು ಇವತ್ತು, ಮುದ್ದೆ ಆ್ಯಂಡ್ ಚಟ್ನಿ. ಸೂಪರ್ ಅನಿಸುತ್ತೆ, ನೋಡಿದ್ರೆ ತಿನ್ನಬೇಕು ಅನಿಸುತ್ತೆ. ಆ ಥರ ಇದೆ ಚಟ್ನಿ. ಮತ್ತು ಸಕ್ಕತ್ತಾಗಿತ್ತು ಮುದ್ದೆಗೆ ಚಟ್ನಿಗೆ. ಬಟ್ ಈ ಚಟ್ನಿ ಮಾಡೋದನ್ನ ನಾನು ಅಪ್ಲೋಡ್ ಮಾಡ್ತೀನಿ. ವಿಡಿಯೋ ರೆಡಿ ಇದೆ, ಅಪ್ಲೋಡ್ ಮಾಡಬೇಕಷ್ಟೆ. ಓಕೆ, ಐ ಹೋಪ್ ನನ್ನ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ಚಪಾತಿ ಇದೆ, ಚಟ್ನಿ ಇರೋದ್ರಿಂದ ಚಪಾತಿ ಕೂಡ ಒಂದು ಮಾಡ್ಕೋತೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಓಕೆ, ಇದು ಈವ್ನಿಂಗ್ ಸಾಂಬಾರಿಗೆ, ಬಸ್ಸಾರಿಗೆ ಇವತ್ತಿನ ಬ್ಲಾಗ್ ಇದು. ಇನ್ನೇನು ಇವರು ಚಪಾತಿಗೆ ರೆಡಿ ಮಾಡಿಬಿಟ್ರು. ಇನ್ನು ಚಪಾತಿ ಆಗಿದ ತಕ್ಷಣ ಮುದ್ದೆ, ಚಪಾತಿ, ಚಟ್ನಿ ಎಲ್ಲ ತಿನ್ನೋದಷ್ಟೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್.